ಮಾರುಕಟ್ಟೆ ಸ್ವಚ್ಛತೆ ವಿಷಯದಲ್ಲಿ ಅಸಡ್ಡೆ ತೋರುತ್ತಿರೋ ವ್ಯಾಪಾರಿಗಳು ಇವತ್ತು ಮೇಯರ್ ವಿರುದ್ಧವೇ ತಿರುಗಿಬಿದ್ರು. ಸ್ವಚ್ಛಗೊಳಿಸೋದು ನಿಮ್ಮ ಕೆಲಸ ಅಂತ ಅಗೌರವದ ಮಾತನಾಡಿದ್ರು. ಅದರಿಂದ ಕೆರಳಿದ ಮೇಯರ್ ವ್ಯಾಪಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ವ್ಯಾಪಾರಿಗಳು ಮತ್ತು ಮೇಯರ್ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಬಳಿಕ ಮಾತನಾಡಿದ ಮೇಯರ್, ಕೆಲ ವ್ಯಾಪಾರಿಗಳು ಗೂಂಡಾವರ್ತನೆ ತೋರ್ತಾ ಇದ್ರು ಎಂದು ಆರೋಪಿಸಿದ್ರು. ಒಂದು ವಾರ ಮಾರುಕಟ್ಟೆ ಬಂದ್ ಮಾಡುವ ಎಚ್ಚರಿಕೆ ಕೂಡ ನೀಡಿದ್ರು. ಕೆಆರ್ ಮಾರುಕಟ್ಟೆ ಸ್ವಚ್ಛತಾ ಆಂದೋಲನಕ್ಕೆ ಅಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಮಾರ್ಕೆಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಂದೋಲನಕ್ಕೆ ಪಾಲ್ಗೊಂಡಿದ್ದ ಜ್ಯೋತಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಮಾರ್ಕೆಟ್ಗೆ ಬೀಗ ಹಾಕ್ಬಿಟ್ರೆ ಅವಾಗ ಏನು ತಿಂತಾರೆ ನೋಡೋಣ. ನಾವನ್ನ ಲೋಪರ್ ಹೇಳ್ಬಿಟ್ರೆ ನಾವೇ ಕೇಳಬೇಕು. ಅವ್ನು ಯಾವನು ಹೇಳಿದ ಅಂಗಡಿಯವನವನು ಅವರು ವ್ಯಾಪಾರಿಗಳು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಕಸ ಹಾಕೋದೇ ನಮ್ಮ ಹಕ್ಕು ವೃತ್ತಿಯಿಂದ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ಮಕ್ಕಳು ಬಂದು ಅವೇರ್ನೆಸ್ ಕೊಡೋಕೆ ಬಂದಾಗ ಹೇಗಿದ್ರು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಕಸ ಹಾಕೋಣ ಪರವಾಗಿಲ್ಲ ಅಂತ ಹೇಳ್ತಾರಂತೆ. ಅಂಥ ಅಂಗಡಿಗಳವ್ರ ಹೊತ್ತು ಹೋಗಿ ಗಲಾಟೆನೂ ಆಗಿದೆ. ನಮ್ಮ ಸಿಬ್ಬಂದಿಗಳು ಹೋದಾಗ ನಮ್ಮ ಸಿಬ್ಬಂದಿ ಮೇಲೂ BBMP ಸಿಬ್ಬಂದಿ ಮೇಲೆ ಗಲಾಟೆ ಮಾಡಿದ್ದಾರೆ. ಅದೆಲ್ಲ ನಿಮ್ಮ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಯಾವ ಅಂಗಡಿ ಅವ್ನು ಮಾಡಿದ್ದಾನೆ ಆ ಒಂದು ಅಂಗಡಿಗಳ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡು ಅವ್ರ ಅಂಗಡಿ ಕ್ಲೋಸ್ ಮಾಡೋಕ್ಕೆ ಆರ್ಡ್ರ್ ಮಾಡ್ತೀನಿ ನಾನು. ಅವ್ರ ಅಂಗಡಿಗಳನ್ನ ಸೀಸ್ ಮಾಡಿಸ್ತೀವಿ ನಾವು. ಅವರ ಧೋರಣೆ ಏನು ತಿಳ್ಕೊಂಬಿಟ್ಟಿದ್ದಾರೆ, ನಾವು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇದನ್ನು ನಾವು ಸಹಿಸೋದಿಲ್ಲ ನಾವು. ಕೆಲವು ವ್ಯಾಪಾರಿಗಳು ಭಾಳ ಗೂಂಡಾವರ್ತನೆ. ಅವ್ರ ಅಂಗಡಿ ಹತ್ತು ಹೋದಾಗ ನಮ್ಮ ಅಂಗಡಿ ಅಲ್ಲ ಅಂತಾರೆ, ಕಸ ಹಾಕಿರ್ತಾರೆ, ಕೇಳಿದಾಗ ನಮ್ಮದು ಅಂಗಡಿ ಅಲ್ಲ ಅಂತಾರೆ. ಆಮೇಲೆ ಬಂದು ತಿರ್ಗಿ ಅಲ್ಲೇ ಕೂತಿರ್ತಾರೆ. ಅದಕ್ಕೆ ಒಂದು ವಾರ ಎಲ್ಲ ಡಿಸೈಡ್ ಮಾಡ್ತೀವಿ. ಕೌನ್ಸಿಲರ್ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಬಿಟ್ಟು ಒಂದು ವಾರ ಕ್ಲೋಸ್ ಮಾಡೋಣ ಮಾರ್ಕೆಟ್ನ. ಅದೇನು ಮಾಡ್ತಾರೆ ನೋಡೋಣ. ಇವ್ರು ಅಂಗಡಿಗೆ ಅದೇ ಅನ್ನಲ್ವಾ, ನಾವು ಹೇಳೋದನ್ನ ಅವ್ರು ಅರ್ಥ ಮಾಡ್ಕೊಂಡೇ ಸಾಕಿತ್ತು. ಅವ್ರು ಅರ್ಥ ಮಾಡ್ಕೋತಿಲ್ಲ. ನಮ್ಮನ್ನು ನೋಡಿ ನಗ್ತಾರೆ. ನಮ್ಮ ಕೆಲಸ ಇಲ್ಲ ಅಂದ್ಕೊಂಡಿದ್ದಾರೆ. ನಮ್ಗೆ ಬೇಕಾದಷ್ಟು ಕೆಲಸ ಇದೆ. ನಮ್ಮ ಕೆಲಸ ಅವ್ರು ಮಾಡ್ತಾರಾ? ಅದೇನಿಲ್ಲ. ಬಟ್ ಅವ್ರ ಕೆಲಸ ನಾವು ಮಾಡ್ತಿದ್ದೀವಿ. ಸೊ ಅವ್ರು ಥ್ಯಾಂಕ್ಫುಲ್ ಆಗಿರಬೇಕು, ನಮಗೆ ಅಂತಲ್ಲ. ಯಾರು ಕಸ ಎತ್ತುತ್ತಾರೋ ಅವ್ರಿಗೊಂದು ಸಪೋರ್ಟ್ ಮಾಡಬೇಕು. ನಾನು ಹೇಳೋದು ಅದು ಬಿಟ್ಟು ನಗಾಡೋಕ್ಕೆ ನಮಗೂ ಬರುತ್ತೆ. ನಮ್ಗೆ ಬೇರೆ ಕೆಲಸ ಇಲ್ಲ ಅಂತ ಅಲ್ಲ. ನಮ್ಗೆ ಸರ್ ಸಪೋರ್ಟ್ ಮಾಡ್ತಾರೆ, ನಾವು ಬಂದು ಇಲ್ಲಿ ಕಸ ಎತ್ತೀವಿ. ಅವ್ರು ಚೆನ್ನಾಗಿ ಇಟ್ಕೋಬೇಕು ಅವ್ರ ಅಂಗಡಿನ. ಅವ್ರಿಗೆ ಲಾಸ್ ಆಗುತ್ತಲ್ವ, ಅದೊಂದು ಸ್ವಲ್ಪ ಬೇಕು. ಗೋಣಿ ಚೀಲದಲ್ಲಿ ಎತ್ಕೊಂಡು ನಮ್ಮ ಎದುರುಗಡೆ ಎತ್ಕೊಂಡು ಹೋಗ್ತಿದ್ದಾರೆ. ಹೇಳಿದ್ರೆ ಪ್ಲಾಸ್ಟಿಕ್ ಟಬ್ಬಲ್ಲಿ ಪಕ್ಕಕ್ಕೆ ಇರುತ್ತೆ. ಟಬ್ಬಿಗೆ ಹಾಕ್ಕೊಳಕ್ಕಾಗಲ್ವ ಅವ್ರಿಗೆ? ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಸಪೋರ್ಟ್ ಮಾಡಲ್ಲ. ಕೆಲವರು ಬಂದು ಬ್ಯಾಗ್ಗಳು ತೊಗೊಳ್ಳಿ ಅಂತಾರೆ, ಕೆಲವರು ಹಾಗೆ ಕೂತಿರ್ತಾರೆ. ಏನು ಅಂಗಡಿ ಅವ್ರ ವ್ಯಾಪಾರ ಆಯಿತು ಅಂತ ಕೂತ್ಕೋತಾರೆ. ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ನಾವು ಕಷ್ಟಪಟ್ಟು ಮಾಡ್ತಿರೋದು ಅವ್ರಿಗೋಸ್ಕರ. ನಮ್ಮ ಬೆಂಗಳೂರು ಅಂತ ನಾವು ಕ್ಲೀನ್ ಮಾಡ್ಕೋತಾ ಇರೋದು. ಅದನ್ನ ಅರ್ಥ ಮಾಡ್ಕೋತಿಲ್ಲ ಅವರು. ಅವ್ರು ಏನಂದರೆ ಇವ್ರು ಮಾಡ್ತಿದ್ದಾರೆ, ಡೈಲಿ ಬಂದು ಮಾಡ್ಕೋತಾರೆ. ಯಾರೋ ಒಬ್ರು ಬರ್ತಾರೆ, ಯಾರೋ ಕಾಲೇಜವ್ರು ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ನಾವೇನು ಮಾಡೋದು ಬೇಕಾಗಿಲ್ಲ ಅಂತ ಅನ್ಕೋತಾರೆ. ಸ್ವಲ್ಪ ತಲೆಗೆ ಹೋಗಿಲ್ಲ ಅವ್ರಿಗೆ, ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಅಂತ. ಅದು ಸ್ವಲ್ಪ ತಿಳ್ಕೊಬೇಕು. ಕೆಲವ್ರು ನಕ್ಕೊಂಡು ಹಾಗೆ ಕೂತಿರ್ತಾರೆ, ಕೆಲಸ ಮಾಡ್ತಾ ಇಲ್ಲ ಯಾರು. ಅವ್ರ ಪಾಡಿ ಅವ್ರು ಕೂತ್ಕೊಂಡು ಅವ್ರು ಅರೇಂಜ್ ಮಾಡ್ಕೊಳ್ಳೋದು ಅಂಗಡಿನ ಆ ಥರ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಏನು ಅಷ್ಟು ಮ್ಯಾಕ್ಸಿಮಮ್ ಏನು ಕೆಲಸ ಹೆಲ್ಪ್ ಮಾಡ್ತಾ ಇಲ್ಲ ಅವರು.